ಏನು ಯಾಮರ್ಸಿದಿಲ್ಲ ಸವಿ ಇವತ್ತು ಅತ್ತಿ ಆಗರ. ಮತ್ತಿನ್ನೇನು ಬಿಡ, ನನಗಂತೂ ತಲೆ ಕೆಟ್ಟು ಹೋಗೈತಿ. ಬರೇ ಏನಾರ ಕೆಲಸ ಹೇಳಕ್ಕೆ ನೋಡ್ತಾರೆ, ಕುತ್ಕೊಳ್ಳೋದ ತಡ. ನಾವೇನು ಖಾಲಿ ಕುತ್ಕೊಂಡಿದ್ವಾ? ನಮ್ದು ಟೇಲರಿಂಗಿಂದು ಹೆಂಗೆ ಬೆಳೆಸೋದು ಏನು ಅದ್ರ ಬಗ್ಗೆ ಮಾತಾಡ್ಕೊತ ಕುಂತೀವಿಲ್ಲ. ಬರೋದು ಕೆಲಸ ಹೇಳೋದು. ಒಳ್ಳೆ ಸವಿತಿ ನೀನು. ಮೊದಲು ಅದೆಲ್ಲ ಬಿಡು. ಈಗ ಅಂದಂಗೆ ನಾಳೆಲ್ಲ ನಾಡ್ದು ಬರ್ತಾಳಂತೇನು ಅಕ್ಕಿ ಕವಿತಾ. ಮತ್ತು ಯಾರು ಬರ್ತಾರೋ ಗೊತ್ತಿಲ್ಲ. ಕವಿತಾ ಜೊತೆ ಸರಿತಾಗೂ ಕಾಲ್ ಮಾಡಿಲ್ಲಲ್ಲ, ಹಾಗಾಗಿ ಗೊತ್ತಿಲ್ಲ. ಅಕ್ಕಿ ಬರ್ತಾಳಂತ, ಬಂದಿನ ಮೇಲೆ ಇಲ್ಲೇ ಇರ್ತಾಳಂತ ಕವಿತಾವ. ಲಲ್ಲಿ, ನನಗೆ ಅನಿಸ್ತಂಗೆ ಆಕೆ ಕವಿತಾ ಈ ಮನ್ಯಾಗ ಬಾಳೆ ಮಾಡ್ತಾಳೋ ಏನಿಲ್ಲೋ ಅಂತ ಅನ್ಸಕೊಂತೈತಿ. ಎದಕ್ಲಿ ಹಂಗಂತೀರಿ? ಮತ್ತೇನು ಬಿಡ, ಇಲ್ಲಿದ್ದಿದ್ದು 2 ದಿನದಾಗ ಒಂದು ಸ್ವಲ್ಪ ಕ್ವಾಣಿ ಬಿಟ್ಟು ಹೊರಗಡೆ ಬರ್ತಿದ್ಲ ಆಕೆ. ಕ್ವಾಣಿ ಒಳಗಡೆ ಕೂತ್ಕೊಂಡಿರ್ತಿದ್ಲು, ಬರ್ತಿದ್ಲು, ತಿಂತಿದ್ಲು, ಕ್ವಾಣಿ ಹೊಕ್ಕೊಂಡ್ಬಿಡ್ತಿದ್ಲು. ಯಪ್ಪ, ವಿಚಿತ್ರದಳವಯ್ಯವ ಆಕೆ ಅಂತೂ. ಸ್ವಲ್ಪ ಯಾರ ಜೊತೆನೂ ಮಾತಾಡಂಗಿಲ್ಲ, ಯಾರ ಜೊತೆನೂ ಬೆರೆಯಂಗಿಲ್ಲ. ಇನ್ನು ಆಕೆ ಇಂಥ ನಮ್ಮ ಮನ್ಯಾಗ ಇದ್ದಾಳ. ಏನಾರೇ ಯಾಕೆ ಮಾಡಲಿ ಬಿಡು, ನಮ್ಗೆ ಎದಕ್ಕೆ ಬೇಕಾಗೈತಿ? ನಮ್ಮತ್ತಿ ಭಾಳ ಇಷ್ಟಪಟ್ಟು ಮಾಡ್ಕೊಂಬಂದಾಳಲ್ಲ ಮಗಗೆ ಮದ್ವೆನ. ಏನಾರೇ ಯಾಕೆ ಮಾಡಲಿ? ಇದೇನಿದು ಮಾವಾರ ಈ ಕಡೆ ನಮ್ಮ ಕಡೆ ಬರಾಕುಂತಾರಲ್ಲ? ಹೌದಲ್ಲ ಮಾವರ, ಈಗ ಬಂದ್ರನ್ರಿ ಹೊಲ್ದಾಗಿಂದ? ಹೂನವ, ಈಗ ಬಂದೆ ನೋಡು. ಇರಿ ಮಾವರ, ಹಂಗಾರ ನೀರಾರು ತೊಗೊಂಬರ್ತೀನಿ. ಅಂದಂಗೆ ಊಟ ಮಾಡ್ತೀರಾ? ನೀವು ಮಧ್ಯಾಹ್ನ ಊಟನೂ ಮಾಡಿಲ್ಲ, ಏನಿಲ್ಲ. ಊಟ ಮಾಡ್ಬರ್ರಿ. ಬೇಡವ ಬೇಡ, ಊಟ ಗೀಟ ಏನು ಬೇಡ, ಅಲ್ಲೇ ಹೊಲದಾಗ ತಿನ್ಕೊಂಡಿವಿ. ನಿಮ್ಮ ತಾಯಿ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಸೀದಾ ಒಳಗಡೆ ಹೋಗ್ಲಾರ್ದ ಸೀದಾ ನಿಮ್ಮ ಕಡೆನೇ ಬಂದೆ. ಏನು ವಿಷಯ ರೀ ಮಾವರ? ಅದು ನಿಮ್ಮ ತಾಯಿಲೆ ಹೆಂಗೆ ಮಾತಾಡೋದು ಏನೋ ಈ ವಿಷಯದ ಬಗ್ಗೆ ಅಂತಂದು ಅಂತ ಅನ್ಸಾಕುಂತೈತಿ. ನೀವು ಏನೂ ತಪ್ಪು ತಿಳ್ಕೊಳಲ್ಲವ. ಯಾಕ್ರಿ ಮಾವರ ಆ ಥರ ಎಲ್ಲ ಮಾತಾಡ್ತೀರಿ? ನೀವು ಏನು ಸಂಕೋಚ ಪಡಬೇಡ್ರಿ. ಏನೇ ವಿಷಯ ಇದ್ರೂ ನಮ್ಮಿಬ್ಬರ ಹತ್ರ ಹೇಳ್ರಿ, ಪರವಾಗಿಲ್ಲ. ಲಲಿತವ, ಸರಿತವ, ನೀವಿಬ್ಬರು ಹೆಂಗೆ ಈ ಮನೆಗೆ ಹೊಂದ್ಕೊಂಡು ಹೊಂಟಿರಲ್ಲ, ಹಂಗೆ ಈಗ ಬಂದಿರೋ ಹೊಸ ಸೊಸಿ ಈ ಮನೆಗೆ ಹೊಂದ್ಕೊಂಡು ಹೋಗ್ಕಾಳೋ ಏನಿಲ್ಲ ಅಂತ ಅನ್ಸಾಕುಂತೈತಿ ನನಗೆ. ಯಾಕ್ರಿ ಮಾವರ ಹಿಂಗೆ ಮಾತಾಡಕುಂತೀರಿ? ಯಾಕಂದ್ರವ, ಆ ಹುಡುಗಿ ಇಲ್ಲಿ ನಮ್ಮ ಮನೆಗೆ ಬಂದು 2-2.5 ದಿನಾನ ಇದ್ಲು. ನಾನು ಆ ಹುಡುಗಿ ನೋಡಿದ ಪ್ರಕಾರ ಆ ಹುಡುಗಿ ಈ ಮನೆಗೆ ಹೊಂದ್ಕೊಂಡು ಹೋಗ್ಕಾಳೋ ಅನ್ನೋದು ನನಗೆ ಅನುಮಾನ ಆಗೈತಿ. ಮಾವರ, ನೀವೇನೋ ಅನ್ಕೊಳಲ್ಲ ಅಂದ್ರೆ ನಾನೊಂದು ಮಾತು ಹೇಳಾರಿ. ಹೇಳವ. ನಿಮಗೇನು ಅನುಮಾನ ಬಂದೈತಲ್ರಿ ಮಾವರ, ಸೇಮ್ ಅನುಮಾನ ನನಗೂ ಹಂಗೆ ಬಂದೈತ್ರಿ. ಆಕಿ ಈ ಮನೆಗೆ ಹೊಂದ್ಕೊಂಡು ಹೋಗೋದು ನನಗೂ ಅನುಮಾನನ ಅನಿಸ್ತೈತ್ರಿ. ಯಾಕಂದ್ರೆ ಅಂಥ ದೊಡ್ಡ ಮನೆಯಾಗಿರಾಕಿ ಇವಾಗ ಇಷ್ಟು ಸಣ್ಣ ಮನೆಯಲ್ಲಿ ಹೆಂಗಿರ್ತಾಳ್ರಿ ಮಾವರ, ನೀವೇ ಹೇಳ್ರಿ. ಹ್ಞೂನವ್ವ, ಈಗ ಊರಾಗೆಲ್ಲ ಮೊದ್ಲ ನಾನು ಮದ್ವೆಗೆ ಹೋಗ್ಲಾರ್ದಕ್ಕೆ ಹೆಂಗೆ ಮಾತನ್ನ ಕುಂತಾರೆ. ಇನ್ನೇನಾರ ಆಕಿ ಆ ಹುಡುಗಿ ಸೊಸಿ ಇಲ್ಲಿಗೆ ಬಂದು ಏನಾರ ಚಂದನತಂಗೆ ಬಾಳೆ ಮಾಡ್ಲಾರ್ದ ಒಮ್ಮಿಗೆ ಗಂಡ ಹೆಂಡತಿ ಬೇರೆ ಮನೆ ಮಾಡ್ಕೊಂಡು ಹೋದ್ರಂದ್ರೆ ನನಗಂತೂ ಈ ಊರಾಗ ಮರ್ಯಾದಿನ ಇರಂಗಿಲ್ಲ ನೋಡವ್ವ. ನನ್ನ ಆಸೆ ಏನಂದ್ರೆ ನನ್ನ 3 ಜನ ಹೆಣ್ಣು ಮಕ್ಳು ಅದಾರಲ್ಲ, ಗಂಡು ಮಕ್ಕಳು, ಅವ್ರ ಹೆಂಡ್ತಿಯರು, ನನ್ನ 3 ಜನ ಸೊಸೆಯರು ಈ ಮನ್ಯಾಗ ಚಂದನತಂಗ ಬಾಳೆ ಮಾಡ್ಕೊಂಡು ಹೋಗ್ಬೇಕು, 3 ಜನ ಅಕ್ಕ ತಂಗಿಯರ ಥರ ಇರಬೇಕು ಅಂತ ಅನ್ನೋದು ನನ್ನ ಆಸೆ ಆಗಿರ್ಬೋದು, ಅತ್ತೆಯರ ಆಸೆ ಆಗಿರ್ಬೋದು, ಎರಡೂ ಒಂದು. ಈಗ ನೀವಿಬ್ರು ಹೆಂಗೆ ಈ ಮನ್ಯಾಗ ಹೊಂದ್ಕೊಂಡು ಹೊಂಟಿರಿ ನೋಡು, ಹಂಗೆ ಆಕಿನೂ ಬಂದಕಿ ನಿಮ್ಮ ಜೊತೆ ಹೊಂದ್ಕೊಂಡೋಗಿ ನಮ್ಮ ಮನೆಯವ್ರು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಅವ. ಆದ್ರೆ ಆ ಹುಡುಗಿ ಏನೇನು ಮಾಡ್ತೈತೋ ಏನೋ ಅಂತ ಅನ್ಸೈತಿ ಮಾವರ. ಆಕೆಗೆ ಅಷ್ಟ್ರಾಗ ಸರಿತಾ ಅದಾಳ್ರಿ, ಎಷ್ಟು ಚಂದ ಈ ಮನೆಗೆಲ್ಲ ಹೊಂದ್ಕೊಂಡು ಹೋದ್ರು. ಅವರು ದೊಡ್ಡ ಶ್ರೀಮಂತ ಹೌದಿಲ್ರಿ. ಆದರೆ ಈ ಕವಿತಾಗ ಒಂದು ಸ್ವಲ್ಪ ದುಡ್ಡಿಂದ ಜಂಬ ಜಾಸ್ತಿ ಐತಂತ ಅನಿಸ್ತೈತ್ರಿ ಮಾವರ. ಆಕಿ ನಮ್ಮಿಬ್ರ ಜೊತೆ ಅಂತೂ ಹೊಂದ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ ರೀ ಮಾವರ. ಆಕಿ ಹೊಂದ್ಕೊಂಡು ಹೋಗ್ಕಾಳಂತ ಅಂದ್ರೂ ಅತ್ತೆಯರ ನಡಕ್ಕೆ ಬಂದು ನಮ್ಮ 3 ಜನನ ಬೇರೆ ಮಾಡ್ತಾರೆ. ಮೊದಲು ನಿಮ್ಮ ಅತ್ತಿಗೆ ಬುದ್ಧಿ ಕಲಿಸ್ಬೇಕಾಗೈತಿ ನೋಡ್ರವ. ನಿಮ್ಮ ಅತ್ತಿಗೆ ಏನು ತಲೆಯಾಗ ಹುಳ ಹುಕ್ಕೊಂಡೈತಲ್ಲ ರೊಕ್ಕದ ಹುಚ್ಚು, ಮೊದಲು ಅದನ್ನು ಬಿಡಿಸ್ಬೇಕಾಗೈತಿ. ನಿಮ್ಮ ಅತ್ತಿ ಸರಿಯಾದ್ಲಂದ್ರೆ ಆಟೋಮೆಟಿಕ್ಕಾಗಿ ಮನೆಯಾಗಿರೋರು ಸರಿ ಹಾಕಾರ, ಹಂಗೆ ಬಂದಿರೋ ಸೊಸಿನೂ ಸರಿ ಹಾಕಾಳ. ಅದು ಮಾತ್ರ ನಿಜ ಅಂದ್ರೆ ನಿಜ ರೀ ಮಾವರ. ಯಾಕಂದ್ರೆ ಅತ್ತಿಯರು ಸರಿ ಹೋಗೋದ್ರಿಂದ ರಾಜುವರು ಸರಿ ಹೋಗ್ತಾರ, ಕವಿತಾನೂ ಸರಿ ಹೋಗ್ತಾಳ, ಗೌರಿನೂ ಸರಿ ಹೋಗ್ತಾರೆ. ಅತ್ತಿಯರ ಹಿಂಗೆ ಮಾಡೋದಕ್ಕೆ ಅವ್ರ ಬುದ್ಧಿನೇ ಇವರಿಗೆಲ್ಲ ಬಂದೈತ್ರಿ. ನೋಡ್ರವ, ನಿಮ್ಮಿಬ್ಬರಿಗೂ ಒಂದು ಸ್ವಲ್ಪ ತಿಳುವಳಿಕೆ ಜಾಸ್ತಿ ಐತಿ. ಯಾರ ಜೊತೆ ಹೆಂಗಿರಬೇಕು, ಎಲ್ಲಿ ಹೆಂಗಿರಬೇಕು ಅನ್ನೋದು ನಿಮ್ಮಿಬ್ಬರಿಗೂ ಚಂದನ ತಂಗೆ ಗೊತ್ತೈತಿ. ನೀವಿಬ್ಬರನ್ನ ಹೆಂಗಾರ ಮಾಡಿ ನಿಮ್ಮ ಅತ್ತಿಗೆ ಬುದ್ಧಿ ಕಲಿಸ್ರವ. ನನ್ನ ಕೈಯಾಗಂತೂ ಆಗಲಿಲ್ಲ. ಇಷ್ಟು ವರ್ಷದಾಗ ನಾನು ಇಷ್ಟು ಶತ ಪ್ರಯತ್ನ ಮಾಡಿದೆ ನನ್ನ ಹೆಂಡತಿಗೆ ಬುದ್ಧಿ ಕಲ್ಸಾಕ. ಆಕೆಗೆ ದುಡ್ಡಿನ ಆಸೆ ಐತಲ್ಲ ಅದನ್ನು ಹೋಗ್ಸಾಕ ಶತ ಪ್ರಯತ್ನ ಮಾಡಿದೆ ನಾನು, ಆದರೂ ನನ್ನ ಕೈಯಾಗಲಿಲ್ಲವ. ಇನ್ನೂ ಮಿಕ್ಕಿ ಆಕೆಗೆ ಸರಿ ಮಾಡೋಕೆ ನನ್ನ ಕೈಯಾಗಂತೂ ಆಗೋದಿಲ್ಲ. ಅದಕ್ಕೆ ಈಗ ಆಕಿನ ಸರಿ ದಾರಿಗೆ ತೊಗೊಂಬರ್ಬೇಕು ನೀವಿಬ್ರು. ಅದು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲವ. ಒಟ್ಟಿನಲ್ಲಿ ಈ ಮನ್ಯಾಗ ಜಗಳ ಆಗಬಾರ್ದು. ಹಂಗೆ ನನ್ನ ಹೆಂಡತಿ ಮೊದಲು ನೆಟ್ಟಗಾಗಬೇಕು. ಈಗ ಮುಂದೆ ಇನ್ನೊಂದು 2 ವರ್ಷದಾಗ
ಇನ್ನೊಂದು 2 ವರ್ಷದಾಗ ಗೌರಿ ಮದುವೆಯಾಗಿ ಹೋಗೋಕೈತಿ. ಈಗ ಇಲ್ಲಿ ಹಿಂಗೆ ಮಾಡಿದ್ರೆ ನಡಿತೈತಿ, ತವ್ರ ಮನ್ಯಾಗ ನಮಗೆಲ್ಲ ಗೊತ್ತೈತಿ ಆಕಿ ಏನು ಅನ್ನೋದು, ನಾವು ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ಮುಂದೆ ಗಂಡನ ಮನೆಗೆ ಹೋದಾಗ ಸುಮ್ಮನೆ ಆಕಾರ ಈಕಿ ಹಿಂಗಿದ್ಲಂದ್ರೆ ನಾಳೆ ಮರ್ಯಾದೆ ಹೋಗೋದು ಯಾರ್ದು? ನಮ್ದು. ಹಾಗಾಗಿ ಗೌರಿನೂ ಸರಿ ದಾರಿಗೆ ತರಬೇಕು. ನೀವು ಹೆಂಗಾರ ಮಾಡಿ ದಯವಿಟ್ಟು ಆ ತಾಯಿ ಮಗಳನ್ನ ಸರಿ ದಾರಿಗೆ ತೊಗೊಂಬರ್ಯವ, ಪುಣ್ಯ ಬರ್ತೈತವ. ಬೇಕಾದ್ರೆ ನಿಮ್ಮ ಕೈ ಮುಗಿತೀನಿ ನಾನು. ಅವರಿಬ್ರದ್ದು ಆ ದುಡ್ಡಿನ ಆಸೆ ಸಲುವಾಗಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಈಗೀಗಂತೂ ರಾಜುನು ಭಾಳ ಅಂದ್ರೆ ಭಾಳ ಬದಲಾಗ ಕುಂತಾನ. ಎಲ್ಲಿ 3 ಜನ ಅಣ್ತಂಬ್ರ ಬಗ್ಗೆ ಮತ್ತೆ ಜಗಳ ಆಗುತ್ತೋ ಏನೋ ಅನ್ನೋದು, ಅದು ಒಂದು ಕಡೆ ನನಗೆ ಭಯ ಚಲುವಾಗಿತ್ತವ. ಅಯ್ಯೋ ಮಾವರ, ನೀವು ಕೈ ಮುಗಿತೀನಿ ಅದೆಲ್ಲ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ನಾವಿಬ್ಬರು ಪ್ರಯತ್ನ ಪಡ್ತೀವ್ರಿ ಮಾವರ. ಪ್ರಯತ್ನ ಅಲ್ಲ, ನಾವು ಮಾಡ್ತೀವ್ರಿ. ಈ ಮನ್ಯಾಗ ಮಾತ್ರ ಯಾವುದೇ ಕಾರಣಕ್ಕೂ ಜಗಳ ಆಗಂಗಿಲ್ಲ. ಯಾರು ಮನೆ ಬಿಟ್ಟು ಹೋಗದೆ ಇರೋಂಗೆ ನೋಡ್ಕೋತೀವಿ ತಗೋರಿ ಮಾವರ ನಾವು. ಅಷ್ಟು ಮಾಡ್ರವ, ಪುಣ್ಯ ಬರ್ತೈತಿ. ಈ ಮನೆಯಿಂದ ಯಾರು ಬಿಟ್ಟು ಹೋಗ್ಬಾರ್ದು. ನೀವು 3 ಜನ ಸೊಸೆಯರು, ಹಂಗೆ ನನ್ನ 3 ಜನ ಗಂಡ್ಮಕ್ಳು ಈ ಮನ್ಯಾಗ ಚಂದನತ್ತಂಗೆ ನಕ್ಕೊಂತ ಆಡ್ಕೊತಿದ್ರೆ ಅಷ್ಟೇ ಸಾಕು. ಈ ದುಡ್ಡಿನ ಆಸೆ ಮೊದಲು ಹೋಗ್ಬೇಕಾಗಿತ್ತು ನನ್ನ ಹೆಂಡತಿಗೆ. ಅದು ಅಲ್ದ ಇನ್ನೊಂದು 2-3 ವರ್ಷದಾಗ ಗೌರಿ ಮದುವೆನೂ ಮಾಡೋಕಾಗಿತ್ತು. ಆಕಿಗೂ ಒಂದು ಸ್ವಲ್ಪ ಜವಾಬ್ದಾರಿ ತಿಳುವಳಿಕೆ ಬರೋವಂಗೆ ಆದ್ರೆ ಅಷ್ಟೇ ಸಾಕವ ನನಗಂತೂ. ಇಲ್ಲ ಅಂದ್ರೆ ಮುಂದೆ ಆಕಿದ ಮದುವೆ ಆದಮೇಲೆ ಭಾಳ ಕಷ್ಟ ಆಕೈತಿ. ಆಕಿ ಇಲ್ಲೇ ಹೆಂಗೆ ಮಾಡ್ತಾಳೆ, ನಾಳೆ ಗಂಡನ ಮನೆಗೆ ಹೋದಲ್ಲಿ ಹೊಂದ್ಕೊಲಿಲ್ಲ ಅಂದ್ರೆ ಗಂಡನ ಮನೆಯವ್ರು ಕೇಳ್ತಾರವ, ಯಾರು ಹೊಂದ್ಕೊಂಡು ಹೋಗ್ತಾರ? ಮತ್ತು ಆಮೇಲೆ ಆಕಿನೂ ಇಲ್ಲಿ ತವ್ರ ಮನೆಗೆ ಬಂದು ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬರ್ತೈತಿ. ಅದಕ್ಕವ ನೀವು ಒಂದು ಸ್ವಲ್ಪ ಈ ಮನೆ ಜವಾಬ್ದಾರಿ ಎಲ್ಲ ಈಗ ನಿಮ್ಮಿಬ್ಬರ ಮೇಲೇ ಐತಿ. ಈ ಮನಿನ ಸರಿನತಂಗ ಚಂದನತಂಗ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದ ನೋಡ್ರವ. ಮಾವರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಅದನ್ನೆಲ್ಲ ನಾವು ನೋಡ್ಕೋತೀವಂತ. ನೀವು ಮನೆ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ್ರಿ. ನೀವು ನೀವೀಗ ಆರಾಮಾಗಿರ್ರಿ ಮಾವರ. ನಿಮ್ಮ ಕೈಯಾಗ ಎಷ್ಟು ಕೆಲಸ ಆಕೈತಿ ಅಷ್ಟಷ್ಟ ಮಾಡಿ ಆರಾಮಾಗಿರ್ರಿ. ಇದನ್ನೆಲ್ಲ ನಾವು ನೋಡ್ಕೋತೀವಂತ. ಹ್ಞೂ ರೀ ಮಾವರ, ನೀವು ಜಾಸ್ತಿ ಚಿಂತೆ ಮಾಡಿ ಮನಸ್ಸಿಗೆ ತೊಗೊಂಡು ಆರೋಗ್ಯನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಈ ಮನೆ ಜವಾಬ್ದಾರಿನೆಲ್ಲ ನಾವು ನೋಡ್ಕೋತೀವಂತ. ಮನ್ಯಾಗ ಎಲ್ಲರನ್ನೂ ಸರಿ ದಾರಿಗೆ ತರೋ ಜವಾಬ್ದಾರಿ ನಮ್ದು. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅಂದಂಗೆ ಇನ್ನೊಂದು ವಿಷಯ ಮಾತಾಡ್ಬೇಕಾಗಿತ್ತವ ನಿಮ್ಮ ತಲೆ. ಹೇಳ್ರಿ ಮಾವರ. ಈಗ ಮಳೆಗಾಲ ಒಂದು ಹಂಗೆ ಸಣ್ಣ ಚಲೋ ಆಗಬಿಟ್ಟೈತಿ. ಒಂದೇ ಸಮನ ಮಳೆ ಬರೋದು ಎಲ್ಲ ಚಲೋ ಆಗ್ಬಿಟ್ಟೈತವ. ಈಗ ಹೊಲನೆಲ್ಲ ಸ್ವಚ್ಛ ಮಾಡಿಸ್ಬೇಕು. ಇನ್ನೊಂದು ತಿಂಗಳು ಹಂಗೆ ಮತ್ತು ಬೀಜ ಬಿತ್ತಾಕೆಲ್ಲ ಚಲೋ ಮಾಡಬೇಕು. ಅದಕ್ಕೆ ಈಗ ಮತ್ತೆ ಎಲ್ಲಿ ಒಂದು 10-15 ಸಾವಿರ ರೂಪಾಯಿ ಬೇಕಾಗುತ್ತಾನೆ ಏನವ. ಅದಕ್ಕೆ ಇದು ರೊಕ್ಕನ ಹೆಂಗೆ ಜೋಡಿಸೋದು ಏನಂತ ಅನಿಸ್ಬಿಟ್ಟೈತಿ. ಅವ ರಾಜು ಕೇಳಿದ್ರೆ ಅವನ ಒಂಥರ ಮಾತಾಡಕೊಂತಾನೆ. ಈಗ ಮದುವೆ ಆಗೋಕ್ಕಿಂತ ಮುಂಚೆನ ಈ ನಮ್ಗೆ ಬದಲಾಗ ನೀವು. ಈಗ ಮದುವೆ ಎಲ್ಲ ಆಗೈತಿ, ಇನ್ನೆಷ್ಟು ಬದಲಾಕನು ಏನು ನಂಗಂತೂ ತಿಳಿಲಾರ್ದಂಗೆ ಆಗೈತಿ. ಇನ್ನು ಚಂದ್ರು ಕೃಷ್ಣನ ಹತ್ರ ಕೇಳೋಣಂದ್ರೆ ಅವ್ರ ತಲೆನೂ ರೊಕ್ಕನೇ ಇಲ್ಲ. ಅವ್ರು ಇದ್ದಿದ್ದಿದ್ರೆ ಬಡ ಬಡ ಅವರ ಕೆಲಸ ಮಾಡಿಸ್ಬಿಡ್ತಿದ್ರು ಅತ್ತಾಗೆಲ್ಲ. ಈಗ ನನ್ನ ತಲೆ ರೊಕ್ಕ, ಮುಂಚೆ ಅಂತೂ ದುಡಿತಿದ್ದೆ ಎಲ್ಲ ಮಾಡ್ತಿದ್ದೆ, ನನ್ನ ತಲೆ ರೊಕ್ಕ ಇರ್ತಿದ್ವು. ಈಗ ನಾನು ನಮ್ಮ ಹೊಲ್ದಂದು ಕೆಲಸನ ನಂಬ್ಕೊಂಡದೀನಿ. ನನ್ನ ತಲೆನೂ ಇವಾಗ ರೊಕ್ಕನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಒಂದು ಸ್ವಲ್ಪ ಲಲಿತವ, ನೀವೇನಾರ ಒಂದು 10,000 ರೂಪಾಯಿ ಹೊಂದ್ಸೋಕ್ಕಾಗುತ್ತಾನವ. ಇನ್ನೂ ಒಂದು 15 ದಿನ ಟೈಮ್ ತೊಗೊರಿ. ಸದ್ಯಕ್ಕೆ ಒಂದು 4,000 ರೂಪಾಯಿನಾರ ಹೊಂದಿಸ್ತೀರವ. ಸ್ವಲ್ಪ ಕಸ ಗಿಸ ಎಲ್ಲ ಭಾಳ ಬಿದ್ದಾವ ಹೊಲದಾಗ, ಅವನ್ನೆಲ್ಲ ತೆಗೆಸಿ ಹೊಲಗಿಲ್ಲ ಎಲ್ಲ ಸ್ವಚ್ಛ ಮಾಡಿಸ್ಬೇಕು. ಇನ್ನೂ 1 ತಿಂಗಳಂದ್ರೂ ನಡಿತೈತವ. ಇನ್ನು ಮಳೆ ಎಲ್ಲ ಚಲೋ ಆಗಿ ಎಲ್ಲ ಬಿತ್ತಾಕೆಲ್ಲ ಚಲೋ ಮಾಡೋಕಂದ್ರೆ ಇನ್ನೂ 1 ತಿಂಗಳು ಬೇಕು. ಒಂದು ಸ್ವಲ್ಪ ಒಂದು 10,000 ರೂಪಾಯಿ ಹೊಂದ್ಸೋಕ್ಕಾಗುತ್ತೆ ನಾವು ನಿಮ್ಮ ಕೈಯಾಗ? 10,000 ರೂಪಾಯಿ ನಾರಿ ಮಾವರ? ಹ್ಞೂನವ, ನಾ ರಾಜು ತಲೆ ಒಂದ್ಸಲ ಮಾತಾಡ್ತೀನಿ. ಅವನೇನಾರು ಕೊಟ್ಟ ಅಂದ್ರೆ ಏನೂ ತೊಂದರೆ ಇಲ್ಲ. ಮತ್ತು ಅವ್ನು ಹಿಂಗೆ ರಾಗ ಹೇಳ್ದ ಅಂದ್ರೆ ಮತ್ತು ನೀವ ಏನಾರ ಮಾಡ್ತೀರವ. ಮಾವರ, ನೀವು ರಾಜು ಹತ್ರ ಒಂದು ಸಲ ಮಾತಾಡ್ರಿ, ನೋಡೋಣ. ಅವ್ರು ಕೊಟ್ಟರು ಕೊಡ್ಬೋದಂತ ಅನಿಸ್ತೈತಿ. ಅವ್ರೇನಾರು ಕೊಡಲಿಲ್ಲ ಅಂದ್ರೆ ನಾವೇ ಏನಾರು ವ್ಯವಸ್ಥೆ ಮಾಡ್ತೀವಿ ತಗೋರಿ. ನಮ್ಮದು ಈಗ ಬ್ಲೌಸ್ ಹೊಲಿಯೋದು ಈಗ ಅಷ್ಟೇನು ಇಲ್ಲರಿ ಮಾವರ, ಆದ್ರೆ ಪ್ರಯತ್ನ ಮಾಡ್ತೀನಿ ರೀ ಮಾವರ. 10,000 ರೂಪಾಯಿ ಅದು 1 ತಿಂಗಳಲ್ಲಿನ ಅಂದ್ರೆ ಸ್ವಲ್ಪ ಕಷ್ಟ ರೀ ಮಾವರ. ಆದ್ರೆ ಪ್ರಯತ್ನ ಪಡ್ತೀವಿ ತಗೋರಿ ಮಾವರ. ಈಗ ಸದ್ಯಕ್ಕೆ ಒಂದು 4,000 ರೂಪಾಯಿ ಅಂದ್ರಲ್ಲ, ಅದನ್ನು ರಾಜು ಅವ್ರ ಹತ್ರನ ಕೇಳ್ರಿ. ಮಿಕ್ಕಿದ ಬೇಕಾದ್ರೆ ನಾವು ಹೊಂದ್ಸಕ್ಕೆ ಪ್ರಯತ್ನ ಪಡ್ತೀವಿ. ಸರಿ ನಾವು ಆಯ್ತು, ನಾ ಇನ್ನು ಬರ್ತೀನವ. ನೀರಾರು ಕುಡಿ ಅಂತ ಅಂತೇಳ್ರಿ ಮಾವರ. ಬೇಡವ ಬೇಡ, ನೀರು ಬೇಡ. ಒಂದು ಸ್ವಲ್ಪ ತಡ್ಡ ಹಾಕಿ ಸುಸ್ತಾದಂಗೆ ಆಗೈತಿ. ಸರಿ ರೀ ಮಾವರ. ಏನ್ಲೇ ಇದು ಮಾವರ 10,000 ರೂಪಾಯಿ ಕೇಳಾಕೊಂತಾರಲ್ಲ? ಹ್ಞೂನ್ಲೇ, ನಾನು ಅದನ್ನ ಯೋಚನೆ ಮಾಡಾಕೊಂತೀನಿ. ನನ್ನ ಹತ್ರ ನೋಡಿದ್ರೆ ಜಾಸ್ತಿ ರೊಕ್ಕನೂ ಇಲ್ಲ. ಏನು ಮಾಡೋದ್ಲಿ ಈಗ? 10,000 ರೂಪಾಯಿ ಅಂದ್ರೆ ಹೊಂದ್ಸಕ್ಕೆ ಆಗುತ್ತನ್ಲೇ. ನಂಗಂತೂ ಏನು ಮಾಡೋಕೋ ತಿಳಿಲಾರ್ದಂಗೆ ಆಗೈತಿ. ಮಾವರೇನ ಎಲ್ಲರೂ ಒಟ್ಟಿಗೆ ಇರೋಣ, ಎಲ್ಲರೂ ಚಂದನ ತಂಗಿರೋಣ ಅಂತ ಮಾವರೇನ ಅಂತಾರೆ. ಆದ್ರೆ ಈಗ ಹೊಸದಾಗಿ ಬಂದಿರೋ ಸೊಸಿ ನಮ್ಮ ಜೊತೆ ಹೊಂದ್ಕೊಂಡು ಹೋಗ್ಕಳ. ದುಡ್ದಿದ್ದು ರೊಕ್ಕ ಎಲ್ಲ ಹಿಂಗೆ ಖರ್ಚು ಮಾಡ್ಕೊತ ಹೋದ್ವಿಯಪ್ಪ. ಮುಂದೆ ಏನಾರ ಇವ್ರು ನಮ್ಮನ್ನ ಏನಾರ ಮನೆಯಿಂದ ಹೊರಗಡೆ ಹಾಕಿದ್ರೆ ನಮ್ಮ ಪರಿಸ್ಥಿತಿ ಬೀದಿಗೆ ಬಂದುಬಿಡ್ಬೇಕಾಕೈತೆ ಗೊತ್ತಾನ. ನಮ್ಮ ಅತ್ತಿ ಮೇಲಂತೂ ನನಗೆ ನಂಬಿಕೆನೇ ಇಲ್ಲ. ಆಕೆ ಯಾವಾಗ ನಮ್ಮನ್ನು ಹೊರಗಡೆ ಹಾಕ್ತಾಳೋ ಹೇಳೋಕ್ಕಾಗಲ್ಲ. ಮತ್ತೇನ್ಲೇ ಮಾಡೋದು? ನಂಗೊಂದು ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡು, ನಾನೇನಾದರೂ ಒಂದು ಪ್ಲ್ಯಾನ್ ಮಾಡ್ತೀನಂತ. ಸರಿ, ಏನಾದರೂ ಪ್ಲ್ಯಾನ್ ಮಾಡು, ಆದ್ರೆ ಮಾವರಿಗೆ ಮಾತ್ರ ನೋವಾಗಬಾರ್ದು. ಹಂಗೆ
ನಮಗೂ ಒಂದು ಸ್ವಲ್ಪ ಕಷ್ಟ ಆಗ್ಲಾರ್ದಂಗೆ ನೋಡ್ಕೊ, ಪುಣ್ಯ ಬರುತ್ತೆ. ಸರಿ ತಗೋ, ನಾ ಏನೋ ಒಂದು ಯೋಚನೆ ಮಾಡ್ತೀನಿ. ನಡಿ, ತಲೆ ಸಿಡಿಯಾಕೊಂಡ್ಬಿಟ್ಟೈತೆ ನನಗಂತೂ. 10,000 ರೂಪಾಯಿ ಅಂದ್ರೆ ಸುಮ್ಮನೆನಾ? ಹಾಂ, ಈಗ 10 ರೂಪಾಯಿ ಉಡ್ಸೋದ ಎಷ್ಟು ಕಷ್ಟ ಆಗೈತಿ. ಕಷ್ಟಪಟ್ಟು ಬ್ಲೌಸ್ ಹೊಲಿದ್ರೂ ಅದ್ರಾಗ ನಮಗೆ ಉಳಿಯೋದ ಚಲೋದು ಸ್ವಲ್ಪ ಚೆನ್ನಾಗಿರೋದು ಹೊಲಿದ್ವಿ ಅಂದ್ರೆ ಏನು 500 ರೂಪಾಯಿ ಹಂಗೆ ಉಳಿತೈತಿ. ಬಾಕಿದ್ರಾಗೆಲ್ಲ ಅದ 100 200 ಉಳಿತೈತಿ. ನಾವು ನೋಡಿದ್ರೆ ಅಂಗಡಿ ಹಾಕೋಣ, ಅದಕ್ಕೆ ದುಡ್ಡು ತೆಗೆದಿಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ರೆ ಈಗ ನೋಡಿದ್ರೆ ಮಾವರು ಬಂದು 10,000 ರೂಪಾಯಿ ಕೊಡು ಅನ್ನೋಂತಾರೆ. ನಾ ಏನನ್ನೋದು ಯೋಚನೆ ಮಾಡ್ತಿದ್ದು, ಯೋಚನೆ ಮಾಡಿ ಹೇಳ್ತೀನಂತ. ಸರಿನಾ? ಸರಿ.